ಈಗ ಇಲ್ಲಿ ನಡೆಯುವ ಕುಟುಂಬಗಳ ರಾಜಕೀಯ ಅನ್ನೋದನ್ನು ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೌದಿಯವರು ನಮ್ದ ಕುಟುಂಬ ನಡೀತದಪ್ಪ ಅತ್ನಿ ಭಾಗದಲ್ಲೇ ಅನ್ನುವಂಥ ಮಾತನ್ನ ಕತ್ತಿಯವರು ಹುಕ್ಕಿಯಲ್ಲಿ ನಮ್ದಪ್ಪ, ಗೋಕಾಕ್ ಭಾಗದಲ್ಲೇ ನಮ್ದಪ್ಪ ಅಂತನ್ನುವಂಥ ಮಾತನ್ನು ಜಾರಕಿಹೊಳಿ ಸಹೋದರರು ಇವತ್ತೆತ್ತು ತೋರಿಸಿದ್ದಾರೆ. ಹೀಗಾಗಿ ಕುಟುಂಬ ರಾಜಕಾರಣ ಇದು ಎತ್ತೆತ್ತು ಹೋಗ್ಬೋದು, ರಾಜ್ಯ ರಾಜಕಾರಣ ಎತ್ತು ಒಯ್ಬೋದು, ಏನು ಮಾಡಬಹುದು ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಈಗ ಇರುತ್ತಿರೋ ದೊಡ್ಡ ತಲೆನೋವು ಏನಪ್ಪ ಅಂದರೆ DKC ಅವರು ಮುಂದಿನ 2.5 ವರ್ಷ ನಾನು ನಾಗಪ್ಪ CM ಅನ್ನುವಂಥದ್ದು ಇದು ಹೋದ ಅಲ್ಲೆಲ್ಲಿ ಹೋಗಿ ನಿಲ್ತದನ. DKC ಅವ್ರನ್ನ ಹೊರಗೆ ಹಾಕುವಲ್ಲಿಯೇ ಸತೀಶ್ ಅವರು ಮತ್ತು ಅವರು ಸಿದ್ದರಾಮಯ್ಯವರು ಯಶಸ್ವಿ ಆಗ್ಬೋದಾ, ಇಲ್ಲ DKC ಅವರು ಸೌದಿ ಮತ್ತು ಕತ್ತಿಯವರ ಅವ್ರ ಜೊತೆಗಾರರ ಬೆಂಬಲದಿಂದಾಗಿ ಅದು ತಮ್ಮಲ್ಲಿ ಒಂದು ಇನ್ನಷ್ಟು ಜನರು ಇವಾಗಲೇ 49 ಜನ ಅವ್ರ ಜೊತೆಗಿದ್ದಾರಂತ ಹೇಳಿಕೆಗಳಿದ್ದಾವೆ. ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. 49 ಜನ ಕಾಂಗ್ರೆಸ್ನಲ್ಲಿ ಇವರು ಬೆಂಬಲಕ್ಕಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತದೆ ಶಾಸಕರು. ಅದು ಸತ್ಯ ಇದ್ದರೆ ನಿಶ್ಚಿತವಾಗಿಯೂ ಅವರು ಪಕ್ಷ ಹೊಡ್ಕೊಂಡು ಈಗಾಗಲೇ ಮೋದಿ ಅವರಿಂದ ಫೋನ್ ಬಂದಂಥ ಕೆಲವಷ್ಟು ರೂಮರ್ಸ್ಗಳು ಇದ್ದಾವೆ. ಸತ್ಯ ಸುಳ್ಳು ಗೊತ್ತಿಲ್ಲ, ಇರ್ಬೋದು ಇಲ್ದೇ ಹೋಗಿರ್ಬೋದು. ಅದೆಲ್ಲ ಗಟ್ಟಿ ಆದರೆ ಈ DKC ಅವರು ಸೌದಿ ಅವರನ್ನು ಇನ್ನುಳಿದವರನ್ನು ಇಲ್ಲಿಯ ಕಾಂಗ್ರೆಸ್ಸಿಗೆ ಸೇರಿದಂಥವ್ರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರವರು DKC ಅವರ ಬೆಂಬಲಿಗರು ಅನ್ನೋದು ಎರಡು ಮಾತಿಲ್ಲ. ಮತ್ತು ಇದೆಲ್ಲರೂ ಕೂಡ BJP ಜಿಗದೋಗಿ ಕಾಂಗ್ರೆಸ್ಸನ್ನು ಮೂಲಿಗುಂಪು ಮಾಡ್ತಾರ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಗದ್ದಲ ಈ ಗದ್ದಲದಲ್ಲೇ ಇಡೀ ಬೆಳಗಾವಿ ಜಿಲ್ಲೆಯ ಜನ ಕುತೂಹಲದಿಂದ ನೋಡ್ತಿದ್ದಾರೆ. ಮತ್ತು ಇನ್ನೊಂದು ಮಾತಿನ ಹೇಳಬೇಕಾಗಿದೆ, ಹುಕ್ಕೇರಿ ಭಾಗದಲ್ಲೇ ಇವತ್ತು